ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ಧಾನ್ಯ ಲಕ್ಷ್ಮಿಯಿಂದ ಬರಮಾಡಿಕೊಳ್ಳೋ ಕೊಡಗಿನ ಹುತ್ತರಿ ಹಬ್ಬ ಡಿಸೆಂಬರ್ 4ರಂದು ಆಚರಿಸುವಂತೆ ಕಕ್ಕಬ್ಬೆ ಪಾಡಿ ಶ್ರೀ ಇಗ್ಗುತ್ತಪ್ಪ ಸನ್ನಿಧಿಯಲ್ಲಿ ಬುಧವಾರ ಜ್ಯೋತಿಷ್ಯದ ಪ್ರಕಾರ ದಿನವನ್ನು ನಿಶ್ಚಯ ಮಾಡಲಾಯಿತು. ದಾಪಕ್ಲು ಸಮೀಪದ ಕಕ್ಕಬ್ಬೆ ಕುಂಜಿಲ ಗ್ರಾಮ ಪಂಚಾಯಿತಿಯ ಪಾಡಿ ಶ್ರೀ ಇಗ್ಗುತ್ತಪ್ಪ ಸನ್ನಿಧಿಯಲ್ಲಿ ದೇವಾಲಯದ ತಕ್ಕ ಮುಖ್ಯಸ್ಥರು, ವ್ಯವಸ್ಥಾಪನಾ ಸಮಿತಿ ಪ್ರಮುಖರ ಹಾಗೂ ಭಕ್ತರ ಸಮ್ಮುಖದಲ್ಲಿ ಅಮ್ಮಂಗೇರಿ ಜ್ಯೋತಿಷಿ ಶಶಿಕುಮಾರ್ ಜ್ಯೋತಿಷ್ಯದ ಪ್ರಕಾರ ರಾಶಿಫಲ ಪರಿಶೀಲಿಸಿ ದಿನವನ್ನು ನಿಗದಿ ಮಾಡಿದರು. ಅದರಂತೆ ಪಾಡಿ ಶ್ರೀ ಇಗ್ಗುತ್ತಪ್ಪ ಸನ್ನಿಧಿಯಲ್ಲಿ ಡಿಸೆಂಬರ್ 4 ಗುರುವಾರ ರೋಹಿಣಿ ನಕ್ಷತ್ರದ ಹುಣ್ಣಿಮೆಯ ದಿನ ಹುತ್ತರಿ ಹಬ್ಬ ಆಚರಣೆ. ರಾತ್ರಿ 8:10ಕ್ಕೆ ನೆರೆ ಕಟ್ಟುವುದು, 9:10ಕ್ಕೆ ಕದಿರು ತೆಗೆಯುವುದು, ಅನ್ನಪ್ರಸಾದಕ್ಕೆ 10:10ಕ್ಕೆ ಮುಹೂರ್ತ ನಿಗದಿ. ಸಾರ್ವಜನಿಕರಿಗೆ ರಾತ್ರಿ 8:40ಕ್ಕೆ ನೆರೆ ಕಟ್ಟುವುದು, ರಾತ್ರಿ 9:40ಕ್ಕೆ ಕದಿರು ತೆಗೆಯುವುದು, ಭೋಜನಕ್ಕೆ ರಾತ್ರಿ 10:40ಕ್ಕೆ ಮುಹೂರ್ತ ನಿಗದಿ ಮಾಡಿಕೊಳ್ಳಲಾಗಿದೆ. ಇದಕ್ಕೂ ಮುನ್ನ ಡಿಸೆಂಬರ್ 4ರ ಗುರುವಾರ ಹಗಲು ಪಾಡಿ ಶ್ರೀ ಇಗ್ಗುತ್ತಪ್ಪ ದೇವಾಲಯದಲ್ಲಿ ಕಲಾಡ್ಚ ಹಬ್ಬ ನಡೆಯಲಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಬುಧವಾರ ದಿನ ಹಬ್ಬದವರೆಗೆ ದೇವರ ಕಟ್ಟು ಇದ್ದು ಭಕ್ತಾದಿಗಳು ಶ್ರದ್ಧಾ ಭಕ್ತಿಯಿಂದ ಪಾಲನೆ ಮಾಡುವಂತೆ ವಿನಂತಿಸಿಕೊಳ್ಳಲಾಯಿತು. ಹರಿಶ್ರೀ ಮಹಾಗಣಪದೇ ನಮಃ. ಹರಿಶ್ರೀ ಮಹಾಗಣಪದೇ ನಮಃ. ತ್ರಿಸ್ವರೀ ನಮಃ. ಷಣ್ಮುಖಾಯ ನಮಃ. ಪ್ರತ್ಯನ್ಮನ ಆತ್ಮತ್ಯಾತ್ಮಶ್ರೇತಂ ಭಕ್ತಾವಯೋಷಂ ಲೋಕಾನಂ ಪ್ರಯೋರೇ ಶ್ರೀ ಹುಟ್ಟಾನೇಗದ ವಾಜನ್ನಸ್ತಾರ್ತಾತ್ರಿಗಣಂ ತ್ರೈಲೋಕ್ಯದೀಪೋರವಿ ಕೈಲಾಸಾದ್ರೇಶಕೋಣೇ ಸುರವಿರೇತ್ಪಾಡಿಕೆ ಮಂಡವೇ ಸನ್ಮತ್ತಂಗಾರಾದಿಪೀಠೋಕರಿವತ್ಸಂ ದೇವಮಾನಂ ಸೌಕ್ಷ್ಮಿ ಜ್ಞಾನಸುತಂ ವಾವವಾಶೂನ್ಯೋ ಜ್ಞಾನಮುದ್ರಾಭೂತಂ ನಾಗತ್ಯುದ್ಯೋಗವೇಷ್ಟಂ ദാസം ശ്രീഗണേ ജ്ഞാനമീശാനീരേ. ശ്രീ ഉളികോദയം, 2ാം ഭാവത്ത് രാഹു, 3 ശനി, 7ാം ഭാവത്ത് ഗുരു, 8ാമത്ത് കേതു, 10ാം ഭാവത്ത് ചന്ദ്രനും ശുക്രനും, 11 ആദിത്യനും ചൊവ്വയും ബുധൻ. രാശിയെ 7ನೇ ഭാവത്തിന്റെ ഗുരു ദൈവാനുകൂല ദൈവങ്ങളുടെ പരിപൂർണമായും ദേവദേവരുടെ ത്വദോപാനാമ നിത്യയോഗം ಚತುಷ್ಪಾದಕರಣಂ ದೇವ ಪಂಚಾಂಗ. ಇವತ್ತು ಬೆಳಿಗ್ಗೆ 8:10ರಿಂದ ನಾಳೆ ಬೆಳಿಗ್ಗೆ 11 ಗಂಟೆವರೆಗೆ ವಿಷಾದ ನಕ್ಷತ್ರ. ಮೊಬೈಲ್ ಎಲ್ಲ ಸೈಲೆಂಟ್ ಮಾಡಿ ನಾಳೆ ಒಂದು 11 ಗಂಟೆವರೆಗೆ ಇರ್ಬೋದು. ಸಂಜೆ 7:10ರಿಂದ 4/12/2025 ಮಧ್ಯಾಹ್ನ 3 ಗಂಟೆವರೆಗೆ ಕೃತಿಕಾ ನಕ್ಷತ್ರ. 4/12/2025 ಮಧ್ಯಾಹ್ನ 3 ಗಂಟೆವರೆಗೆ. 4/12/2025 ಮಧ್ಯಾಹ್ನ 3 ಗಂಟೆಯಿಂದ 5/12/2025 ಶುಕ್ರವಾರ ಮಧ್ಯಾಹ್ನ 12:20 ಮಧ್ಯಾಹ್ನ 12:20 ರೋಹಿಣಿ ನಕ್ಷತ್ರ ಇದೆ. ಈ ಸಂದರ್ಭ ದೇವಾಲಯ ಅಭಿವೃದ್ಧಿ ಕಾರ್ಯ
ಬ್ರಹ್ಮ ಕಲಶೋತ್ಸವ ಹಾಗೂ ಪೂಜಾ ವಿಧಿಗಳ ಬಗ್ಗೆ ಕೇಳಿಬಂದ ಪ್ರಶ್ನೆಗಳಿಗೆ ಜ್ಯೋತಿಷ್ಯದ ಪ್ರಕಾರ ಸೂಕ್ತ ಉತ್ತರವನ್ನು ಪಡೆದುಕೊಳ್ಳಲಾಯಿತು. ಜ್ಯೋತಿಷ್ಯಗಳು ನನಗೆ ಇಲ್ಲಿ ನನ್ನ ಮೀಟಿಂಗ್ಗಳು ನನಗೆ ಒಂದು ತೀರ್ಮಾನ ಮಾಡಿ ಕೇಟ್ ಅಭಿಪ್ರಾಯ ಇಟ್ಟದ್ದು ಈ ದೇವಸ್ಥಾನದ ಸುತ್ತು ಮಳೆಗಳು ಬೆದತ್ತು ಜನ ಸುತ್ತ ಹೋಗ್ಬೇಕು ಚಂಡಕಾರಕ್ಕೂ ದೇವರ ಸುತ್ತ ಹೋಗುವಂಗೆ ಇದು ಕೊಡಿಯ ಸೀಟ್ ಇಟ್ಟಿದ್ದು ಕವರ್ ಮಾಡೋಕ್ಕಂತ ಅಭಿಪ್ರಾಯತ್ನ ಮಾಡೋಣ ಅನ್ನೋಂಥ ಉದ್ದೇಶದಿಂದ ಆನ ಶಾಸ್ತ್ರ ಪೂರ್ವವಾಯ್ತು ಇಲ್ಲಿ ಹೆಂಗಾನ ದೇವಸ್ಥಾನಕ್ಕೆ ಬಂದದುಂಡು ಬಯ್ಯನಲ್ಲ ಅನ್ನನೇ ತಕ್ಕಬೋಣ ಅನ್ನೋ ಜ್ಯೋತಿಷ್ಯ ಅಂತ ಅಭಿಪ್ರಾಯ ತಪ್ಪಂದು ಕೇಟಂಡು ಪಿಂಜ ವಾಸ್ತು ಶಿಲ್ಪಿನ ಕಪ್ಪೋದು ತಂತ್ರನ ಕಪ್ಪೋದು ನಂಗೆ ಮಾಡುವ ಫಸ್ಟ್ ಒಮ್ಮೆ ಇಲ್ಲಿಗೆ ಬಂದದೇ ಉಂಟು ಅನ್ನೋಂಟ ಈಗ ದೇವಸ್ಥಾನದ ವಿಷಯ ಆಪ ಎಲ್ಲಿ ಮಾಡೋದು ಅನ್ನೋದು ಚಂಡಕಾರಕ್ಕೆ ಸುತ್ತು ಪಕ್ಕ ಚೆಂಡ ಕೊಟ್ಟು ಕೈಯಿದೆ ದಂಡನೆ ದೇವ ಮಳೆಯಲ್ಲಿ ಸುತ್ತು ಬರೋಂಡು ಅದು ಎಲ್ಲಾಂಗೂ ಓಡಿದ್ದು ಈನ ಜನಕ್ಕೂ ತೊಂದರೆ ಆದ ರೀತಿಯಲ್ಲಿ ಅವರು ಕವರಿಂಗ್ ಕೊಡಿಯ ಮೊಳಿಗಿಟ್ಟನಿಗೆ ಮಾಡಲ್ಲ. ಅಷ್ಟಮದಲ್ಲಿ ಕುಜಮತ್ತುಗುದ ಆದಿತ್ಯ ಇಲ್ಲಿ ಶಿವಾನುಗ್ರಹ ಈ ರಾಶಿಗಿಲ್ಲ, ಶಿವನ ಅನುಗ್ರಹ ಈ ರಾಶಿಗಿಲ್ಲ. ಮಳೆ ಬಂದಿಲ್ಲ ಅಂದ್ರೆ ಬಿಸಿಲು ಮಳೆ ಅಲ್ಲಿಗೆ ಹೋಗಿ ಚರ್ಚೆ ಮಾಡಿ ಕುಶಭಟ್ರ ಏನು ಹೇಳ್ತು ಅಂತ ಹೇಳ್ತು ಅಂದ್ರೆ ಮೂರ್ತಿ ವಿಗ್ರಹ ಏನಾದ್ರು ಬಿರುಕು ಬಿಟ್ಟಿದ್ರೆ ಏನಾದ್ರು ಆಯ್ತು ಅಂದ್ರೆ ಅಷ್ಟಮಂಗಲ ಪ್ರಶ್ನೆಗಳನ್ನ ಕೇಳಬೇಕು, ಮಾಡಿಸ್ಬೇಕು, ಅದನ್ನ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ. ನೀವು ಕೇಳೋದ್ರ ಬಗ್ಗೆ ನಮ್ದೇನು ಅಭ್ಯಂತರ ಇದೆ? ನಮಗೆ 25 ವರ್ಷ ಸರ್ವಿಸ್ ಇದೆ. ಅವ್ರ ಪೂಜೆಯಲ್ಲಿ ಅವರಿಗೆ ಅನುಭವ, ನಮಗೆ ನಾಟಕದ ಅನುಭವ ಇದೆ. ಅದು ಹೇಳಿದ್ದಾರೆ, ಅಭ್ಯಂತರ ಇಲ್ಲ ಅಷ್ಟೇ ಹೇಳಿ. ಇವರ ಶಕ್ತಿ ಕಷ್ಟ ನೋಡಿ, ಕಷ್ಟ ಅದಕ್ಕೋಸ್ಕರ ಅವ್ರು ಹೇಳಿದ್ರೆ ನೀವು ಮಾಡೋದ್ರ ಬಗ್ಗೆ ನಮ್ದೇನು ಅಭ್ಯಂತರ ಇಲ್ಲ. ಒಮ್ಮದಿಂದ ನಮಗೆ ಕುಶಭಟ್ಟ ಮುಖ್ಯದಲ್ಲಿ ತಂತ್ರಿ ಮುಖ್ಯ. ನಮಗೆ ಮೇನ್ ಏನು ಇಲ್ಲಿ ಆಗುವ ಪೂರ್ತಿ ತಂತ್ರಿಕೆ ಇರೋದು. ನಾವು ಇವತ್ತು ಫೋನ್ ಮಾಡಿ ಕೇಳೋದು ಅವ್ರನ್ನದೇ ಕುಶನಲ್ಲ, ಕುಶನಿಗೆ ಇಂಥ ದಿವಸ ಫಿಕ್ಸ್ ಮಾಡಿದ್ರೆ ನಿಮ್ಮ ಸಾಕನ್ನು ಮಾಡಿದಷ್ಟೇ. ಡಿಸ್ಕಷನ್ ಆಗಿದೆ. ನಿಮಗೆ ಏನು ಬೇಕು ಕಮಿಟಿಯಿಂದ ಕೇಳ್ಕೊಳ್ಳಿ, ತಕ್ಕದಿಂದ ಕೇಳ್ಕೊಳ್ಳಿ. ನಮಗೆ ಮುಖ್ಯ ದೇವಸ್ಥಾನದ ಉದ್ಧಾರ. ನೋಡಿ, ಅದು ಯಾವುದು ಹಿಂದೇಟ್ ಆಗ್ಬಾರ್ದು. ಯಾಕೆಂದ್ರೆ ನಮಗೆ 40 ವರ್ಷ ನಾವು ಪ್ರಾರಂಭ ಮಾಡುವಾಗ ನಂತರ ಅಖಿಲ ಕೊಡವ ಸಮಾಜದ ಅಧ್ಯಕ್ಷರು ದೇವತಕ್ಕರು ಆಗಿರುವ ಪರದಂಡ ಸುಬ್ರಹ್ಮಣಿ ಕಾವೇರಪ್ಪ ವೇಳಾಪಟ್ಟಿಯನ್ನು ಬಿಡುಗಡೆಗೊಳಿಸಿ ಧಾನ್ಯಲಕ್ಷ್ಮಿಯನ್ನ ಮನೆಗೆ ಕರೆತರುವ ಹಬ್ಬವನ್ನು ಎಲ್ಲರೂ ನಿಗದಿಪಡಿಸಿದ ಸಮಯದಲ್ಲೇ ಆಚರಿಸುವಂತಾಗಬೇಕೆಂದರು. ಸರ್ವ ಮಹಾಜನಕ್ಕೆ 4ನೇ ತಾರೀಕು ಪುತ್ತರಿಯಪ್ಪ ಅಂದೇ ಈಶ್ವರಿ ಗುತ್ತಪಡ ಕಲಾಕ್ಷ ನಮ್ಮೆಸ ನಡಪ ನಂಗೆ ಸಮಯತ್ನ ಇನ್ನನೇ ನಿರ್ಕ ಮಾಡಿತ್ತು. ದೇವಪೌದು 4ನೇ ತಾರೀಕು ಬೈಟಾಪಗ 8 ಗಂಟೆ 10 ನಿಮಿಷಕ್ಕೆ, ಕದಡ್ಪು 9 ಗಂಟೆ 10 ನಿಮಿಷಕ್ಕೆ, ಊಟೋಪಚಾರ 10 ಗಂಟೆ 10 ನಿಮಿಷಕ್ಕೆ, ನಾಡು ಪೌದು ಸರ್ವ ಭಕ್ತಾದಿಯಕ್ಕೆ ಇನ್ನನೇ ಉಂಟು. ನೆರೆ ಕೊಟ್ಟು 8 ಗಂಟೆ 40 ಮಿನಿಟ್ಗೆ, ಕದಡ್ಪು 9 ಗಂಟೆ 40 ನಿಮಿಷಕ್ಕೆ, ಊಟೋಪಚಾರ 10 ಗಂಟೆ 40 ನಿಮಿಷಕ್ಕೆ.
ಜ್ಯೋತಿಷಿ ಶಶಿಕುಮಾರ್ ಕಣಿಯರ ನಾಣಯ್ಯ, ದೇವಾಲಯದ ಅಧಿಕಾರಿ ರವಿಕುಮಾರ್, ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಬಾಚಮಂಡ ಪೂವಣ್ಣ, ಸಮಿತಿ ಸದಸ್ಯರು ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ ನಾಪಕ್ಲು. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಹಾಗೂ ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ವತಿಯಿಂದ ನವೆಂಬರ್ 25ರವರೆಗೆ ನಡೆಯುವ ವಿಶ್ವ ಪಾರಂಪರಿಕ ಸಪ್ತಾಹ ಹಾಗೂ ಶಾಶ್ವತ ಛಾಯಾಚಿತ್ರ ಪ್ರದರ್ಶನ ಗ್ಯಾಲರಿ ಸಹಿತ ವ್ಯಾಖ್ಯಾನ ಕೇಂದ್ರವನ್ನು ಸಂಸದರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಬುಧವಾರ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಸಂಸದರು, ಕೊಡಗು ಜಿಲ್ಲೆಗೆ ತನ್ನದೇ ಆದ ಇತಿಹಾಸವಿದ್ದು 1600 ವರ್ಷಗಳ ಹಿಂದೆಯೇ ಕೊಡಗನ್ನ ಹಲವರು ಆಡಳಿತ ಮಾಡಿದ್ದು, ಕೊಡಗಿನ ಇತಿಹಾಸ, ಪರಂಪರೆ ಮತ್ತು ಸಂಸ್ಕೃತಿಯ ಬಗ್ಗೆ ಪ್ರತಿಯೊಬ್ಬರೂ ತಿಳಿದುಕೊಳ್ಳುವಂತಾಗಬೇಕೆಂದರು. ಕೊಡಗಿನ ಇತಿಹಾಸ, ಸಂಸ್ಕೃತಿ, ಪರಂಪರೆ, ಕಲೆಗಳು ಶ್ರೀಮಂತಿಕೆಯನ್ನು ಹೊಂದಿದ್ದು ಅದನ್ನು ಮುಂದಿನ ಪೀಳಿಗೆಗೆ ಉಳಿಸಿ ಬೆಳೆಸುವಂತಾಗಬೇಕು. ಆ ನಿಟ್ಟಿನಲ್ಲಿ ಕೋಟೆಯಲ್ಲಿ ಇತಿಹಾಸದ ಪಾರಂಪರಿಕ ಛಾಯಾಚಿತ್ರ ಪ್ರದರ್ಶನ ಮತ್ತಿತರ ಕಲಾ ಚಟುವಟಿಕೆಗಳು ನಡೆಯುವಂತಾಗಬೇಕೆಂದರು. ನಗರದ ಕೋಟೆಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದಿಂದ ಅನುದಾನ ಒದಗಿಸಲಾಗುತ್ತೆ. ಕೋಟೆಯನ್ನು ಶಾಶ್ವತ ಪಾರಂಪರಿಕ ಕೇಂದ್ರವನ್ನಾಗಿ ಮಾಡುವಲ್ಲಿ ಎಲ್ಲ ರೀತಿಯ ಪ್ರಯತ್ನ ಮಾಡಲಾಗುವುದೆಂದು ಯದುವೀರ್ ಚಾಮರಾಜ ಒಡೆಯರ್ ಅವರು ಹೇಳಿದರು. ಕಲೆ, ಸಂಸ್ಕೃತಿ, ಸಾಹಿತ್ಯ, ಪರಂಪರೆ ಸಂಬಂಧ ನಗರದ ಕೋಟೆ ಹಳೆ ವಿಧಾನ ಸಭಾಂಗಣದಲ್ಲಿ ಕಾರ್ಯಕ್ರಮಗಳು ಕೂಡ ಜರುಗುವಂತಾಗಬೇಕು. ಸಾರ್ವಜನಿಕರ ವೀಕ್ಷಣೆಗೆ ಅವಕಾಶವಾಗುವಂತಾಗಬೇಕೆಂದು ಸಂಸದರು ಸಲಹೆ ಮಾಡಿದರು. ಪರಂಪರೆಯ ಸಪ್ತಾಹ ಅಂಗವಾಗಿ ಇಲ್ಲಿ ನಮ್ಮ ಮಡಿಕೇರಿಯ ಒಂದು ಕೋಟೆಯಲ್ಲಿ ಕೆಲವು ಪ್ರದರ್ಶನಗಳು ಇವತ್ತು ಸೃಷ್ಟಿಸಿದ್ದಾರೆ. ನಮ್ಮ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅತ್ಯಂತ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಜೊತೆಗೆ ಈ ಒಂದು ಕೋಟೆಯ ಒಂದು ಸಂರಕ್ಷಣೆಗಾಗಿ ಭಾಳಷ್ಟು ಪ್ರಸ್ತಾಪಗಳು ಇದ್ದಾವೆ, ಅದೆಲ್ಲನೂ ಪರಿಶೀಲನೆ ಮಾಡಿದ್ದೀವಿ. ಇದು ನಮ್ಮ ಕೇಂದ್ರದ ಅಡಿಯಲ್ಲಿ ಒಂದು ಒಳ್ಳೆಯ ಯೋಜನೆ ಇದೆ. ಅದು ನಮ್ಮ ಮೈಸೂರಲ್ಲೂ ಕೂಡ ನಮ್ಮ ಅಟಾರ ಕಚೇರಿ ಬಿಲ್ಡಿಂಗ್ ಏನಿದೆ ಅದರ ಒಂದು ಮೂಲಕ ಅಲ್ಲಿ ಅದರ ಸಂರಕ್ಷಣೆಗಾಗಿ ಇವತ್ತು DPR ಪ್ರಿಪರೇಷನ್ ಒಂದು ಸ್ಟೇಜಲ್ಲಿದೆ. ಅದು ಈ ಸ್ವದೇಶಿ ದರ್ಶನ್ ಅಂತ ಇಂಥ ಒಂದು ಒಳ್ಳೆಯ ಸ್ಥಳಗಳನ್ನ ಸಂರಕ್ಷಣೆ ಮಾಡೋ ಜೊತೆಗೆ ಇದಕ್ಕೆ ಅಲ್ಲಿ ಸ್ಥಳೀಯ ಒಂದು ಏನು ಪರಂಪರೆ ಇದೆ, ಅದರ ಒಂದು ಏನು ಸಂಸ್ಕೃತಿ ಇದೆ, ಅದನ್ನು ಒಂದು ಪ್ರದರ್ಶನ ಮಾಡೋ ದೃಷ್ಟಿಯಲ್ಲಿ ಮತ್ತು ಒಂದು ವೇದಿಕೆ ಕೊಡೋದಕ್ಕೆ, ಅಂದರೆ ಅದನ್ನ ಒಂದು ಜೀವಿತವಾದಂಥ ಒಂದು ಪಾರಂಪರೆಯ ದೃಷ್ಟಿಯಲ್ಲಿ ಅದಕ್ಕೆ ಒಂದು ರಕ್ಷಣೆ ಕೊಡೋ ಒಂದು ದಿಕ್ಕಿನಲ್ಲಿ ಒಂದು ಯೋಜನೆ ಇದೆ. ಅದು ಇಲ್ಲೂ ಕೂಡ ನಾವು ಯಾವ ರೀತಿ ತರ್ಬೋದು ಅಂತ ನಾವು ಪ್ರಸ್ತಾಪ ಮಾಡೋದಕ್ಕೆ ಇವತ್ತು ಮುಂದುವರಿತಾ ಇದ್ದೀವಿ. ನನಗೆ ಇದು ಸಂಪೂರ್ಣವಾಗಿ ಒಂದು ರೀತಿ ಸಮಾಧಾನ ಆಗಿಲ್ಲ. ಇಲ್ಲಿರುವಂಥದ್ದು ಎಲ್ಲ ವಸ್ತುಗಳು ಸಾಮಾನ್ಯ ಪಾರಂಪರೆಗೆ ಸೇರಿರುವಂಥದ್ದು. ಕೊಡಗು ಪಾರಂಪರೆಯದು ಇಲ್ಲಿ ಅಷ್ಟೊಂದು ವಸ್ತುಗಳು ಇಲ್ಲ, ಅಂದರೆ ಇಲ್ಲಿದೆ, ಅದನ್ನ ಒಂದು ರೀತಿಯಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಪ್ರದರ್ಶನ ಮಾಡಬೇಕಾಗಿರೋದು ಅತ್ಯವಶ್ಯ. ಇಲ್ಲಿ ಒಂದು ಆರ್ಕಿಯಾಲಜಿಕಲ್ ಸರ್ವೆ ಅವ್ರದ್ದು ಮತ್ತು ಬೇರೆ ಬೇರೆ ಸಾಮಾನ್ಯ ಒಂದು ಭಾರತೀಯ ಪಾರಂಪರೆಗೆ ಸಂಬಂಧಪಟ್ಟಿರುವಂಥದ್ದು ಇದೆ, ಒಳ್ಳೇದು ಇರಲಿ ಅದನ್ನು ಕೂಡ. ಆದರೆ ಸ್ಥಳೀಯ ಒಂದು ಕೊಡಗು ಇತಿಹಾಸ, ಇಲ್ಲಿರುವಂಥದ್ದು ಪಾರಂಪರೆ, ಏನು ಒಂದು ಅತ್ಯದ್ಭುತವಾದಂಥ ಇತಿಹಾಸ, ಏನು ಚಂಗಾಲ್ವ ಮತ್ತು ಕೊಂಗಾಲ್ವ ಕಾಲದಿಂದ ಇವತ್ತು ಪ್ರಸ್ತುತ ಒಂದು ವೈವಿಧ್ಯತೆ ಇರುವಂಥದ್ದು ಒಂದು ಕೊಡಗು ಏನು ಜಿಲ್ಲೆ ಇದೆ, ಇಡೀ ಇತಿಹಾಸವನ್ನು ನಾವು ದಾಖಲೆ ಮಾಡಬೇಕಾಗಿದೆ. ಇಂಥ ಒಂದು ಒಳ್ಳೆಯ ಸ್ಥಳ ಇವತ್ತು ಇದೆ. ಇದು ಆ ಒಂದು ಒಳ್ಳೆಯ ಇತಿಹಾಸನ ನಾವು ರಕ್ಷಣೆ ಮಾಡಬೇಕಾಗಿದೆ. ಸರ್, ಈಗ ಕೊಡಗಿನ ಒಂದು ಕೋವಿ ಹತ್ತು 2028ರವರೆಗೆ 10 ವರ್ಷ ಮುಂದುವರಿಕೆ ನವೀಕರಣ ಮಾಡಿ, ಈಗ 28ಕ್ಕೆ ಮತ್ತೆ ಅದು ನವೀಕರಣ ಆಗುತ್ತಾ? ಇದರ ಬಗ್ಗೆ
ಸಹಜವಾಗಿ ಇದು ನನ್ನ ಗಮನಕ್ಕೆ ಬಂದೆ ಚುನಾವಣೆ ಟೈಮಲ್ಲೂ ಕೂಡ ಇದು ಭಾಳ ಮಹತ್ವವಾದಂಥ ಒಂದು ವಿಷಯ ಅಂತ ನಮ್ಮ ಗಮನಕ್ಕೆ ತಂದಿದ್ದರು. ನೋಡಿ, ಸಂಸ್ಕೃತಿ ಪಾರಂಪರೆ ಇದು ಭಾರತೀಯ ಒಂದು ನೆಲೆಗಟ್ಟು. ಅದನ್ನ ರಕ್ಷಣೆ ಮಾಡುವಂಥದ್ದು ಕರ್ತವ್ಯ ನಮ್ಮಲ್ಲಿ ಎಲ್ಲರಲ್ಲೂ ಇದೆ. ಅದು ನಾವು 100% ಅದರ ರಕ್ಷಣೆ ಮಾಡೋ ದೃಷ್ಟಿಯಲ್ಲಿ ನಾವು ಕೂಡ ಮುಂದುವರಿತೀವಿ. ಅದರಲ್ಲಿ ಯಾವುದೇ ರೀತಿಯ ಅನುಮಾನ ಬೇಡ. ಕೊಡಗಿನ ಒಂದು ಇತಿಹಾಸ ಇರ್ಬೋದು, ಸ್ಥಳೀಯ ಒಂದು ಕೊಡಗಿನ ನಿವಾಸಿಗಳಿರ್ಬೋದು, ಯಾರೇ ಇರಲಿ ಈ ಒಂದು ಪಾರಂಪರೆಯನ್ನು ಮುಂದುವರಿತಾ ಇದ್ದಾರೆ. ಈ ಕೋವಿ ಹಕ್ಕು ಅದಕ್ಕೆ ಭಾಳ ಮಹತ್ವವಾದಂಥ ಒಂದು ಭಾಗ ಇದೆ. ಅದನ್ನ ನಾವು ರಕ್ಷಣೆ ಮಾಡೋ ದಿಕ್ಕಿನಲ್ಲಿ ನಾವು ಅವ್ರ ಜೊತೆಗೆ ಇದ್ದೀವಿ ಅಂತ ಈ ಒಂದು ನಿಮ್ಮ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಪ್ರತಿ 10 ವರ್ಷಕ್ಕೊಂದ್ಸಲ ನೀವು ಮಾಡ್ತಾ ಇರಬೇಕು, ಹೇಗೆ ಸರ್ ಅದು ಸಂಪೂರ್ಣವಾಗಿ ಯಾವ ರೀತಿಯದು ಮುಂದುವರಿಯುತ್ತೆ ಅಂತ ನಾನು ಇವತ್ತು ಅದು ಕಾನೂನಾತ್ಮಕವಾಗಿ ಮತ್ತು ಕೇಂದ್ರದ ಅಡಿಯಲ್ಲಿ ಯಾವ ರೀತಿ ಅದಕ್ಕೆ ಹಕ್ಕು ಮುಂದುವರಿಬೋದು ಅಂತ ಚರ್ಚೆ ಮಾಡಬೇಕಾಗಿದೆ. ನಾನು ಇಲ್ಲಿ ಮೇಲ್ಮಟ್ಟದಲ್ಲಿ ತೀರ್ಮಾನ ಆಗಬೇಕಾಗಿದೆ, ಅವರಿಂದ ನಿರ್ದೇಶನ ಬರಬೇಕಾಗಿದೆ. ನಾವು ಇಲ್ಲಿಯ ಸ್ಥಳೀಯರ ಪರವಾಗಿ ಇರ್ತೀವಿ ಮತ್ತು ಅದು ಒಂದು ಒಳ್ಳೆ ಪರಿಹಾರ ಕೊಡೋ ದೃಷ್ಟಿಯಲ್ಲಿ ಮತ್ತು ಇಲ್ಲಿ ಒಂದು ಸ್ಥಳೀಯರ ಒಂದು ಹಕ್ಕು ಅವರಿರುವಂಥದ್ದು ಪಾರಂಪರೆ ರಕ್ಷಣೆ ಮಾಡೋ ದೃಷ್ಟಿಯಲ್ಲಿ ನಾವು ಮಾಡ್ತೀವಿ ಅಂತ ಇಲ್ಲಿ ಒಂದು ಆಶ್ವಾಸನೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಬಟ್ ಅದು ಹಿಂದಿನಿಂದಲೂ ಕೂಡ ಕೋವಿ ಹಕ್ಕು ಅಬಾಧಿತವಾಗಿ ಮುಂದುವರಿತಾ ಇತ್ತು. ಬಟ್ ಇತ್ತೀಚೆಗೆ ಅದು ಕೆಲವು ಗೊಂದಲದಿಂದಾಗಿ 10 ವರ್ಷಕ್ಕೊಮ್ಮೆ ರಿನ್ಯೂವಲ್ ಮಾಡಬೇಕಂತ ಪರಿಸ್ಥಿತಿ ಬಂದಿದೆ ಅಂತೇಳಿ ಒಂದಷ್ಟು ಚರ್ಚೆ ಆಗ್ತಾ ಇದೆ. ಹಿಂದೆ ಏನಾಗಿದೆಯೋ ಇಲ್ವೋ ಇಲ್ಲಿ ನಾನು ಹೇಳೋಕ್ಕಾಗಲ್ಲ. ನಮ್ಮ ಅಧಿಕಾರದಲ್ಲಿರಲಿಲ್ಲ, ನಾನು ಕೂಡ ಒಂದು ಪ್ರತಿನಿಧಿ ಆಗಿರಲಿಲ್ಲ. ಸ್ಥಳೀಯ ಒಂದು ಅಂದರೆ ಪ್ರಸ್ತುತ ಇರುವಂಥದ್ದು ಒಂದು ವ್ಯವಸ್ಥೆಯಲ್ಲಿ ನಾವು ಇದಕ್ಕೆ ಒಂದು ಒಳ್ಳೆ ಶಾಶ್ವತವಾದಂಥ ಪರಿಹಾರ ಕೊಡೋ ದಿಕ್ಕಿನಲ್ಲಿ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತೀವಿ. ಮತ್ತು ಅದನ್ನ ಕೊಡೋದ್ರಲ್ಲಿ ನೀವು ಇಲ್ಲಿಯ ಸ್ಥಳೀಯರ ಜೊತೆಗೆ ಇದ್ದೀವಿ ಅಂತ ನನ್ನ ಒಂದು ಭಾವನೆ. ಹೋಮ್ ಮಿನಿಸ್ಟ್ರಿ ಜೊತೆ ಇರೋವಂಥದ್ದು ಎಲ್ಲರಿಗೂ ಗೊತ್ತಿರೋ ಹಾಗೆ ಅವರು ತೀರ್ಮಾನ ಮಾಡ್ತಾರೆ. ಇಲ್ಲಿಯ ಒಂದು ಸ್ಥಳೀಯ ಒಂದು ಸಂಸ್ಕೃತಿಗೆ ಎಷ್ಟು ಮಹತ್ವವಾದಂಥ ಒಂದು ಪಾತ್ರ ಇದೆ ಅಂತ ಅದನ್ನು ಮಂಡಿಸುವಂಥದ್ದು ಕರ್ತವ್ಯ ನಮ್ಮಲ್ಲಿದೆ. ಅದು ನಾವು ಮಾಡ್ತೀವಿ. ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ರಾಣಿ ಮಾಚಾಯಿಯವರು ಮಾತನಾಡಿದರು. ಮಡಿಕೇರಿ ಕೊಡವ ಸಮಾಜದ ತಂಡದವರಿಂದ ಉಂಬತ್ತಾಟು ಕಲಾ ಪ್ರದರ್ಶನ ನಡೆಯಿತು. ಹಾಗೆಯೇ ಕಚ್ಚಿದೂಡಿ ಕೂಟದವರಿಂದ ಬಾಳೋಪಾಟ್, ಬಳಕಾಟ್ ಮತ್ತು ಕೋಲಾಟ ಕಲಾ ಪ್ರದರ್ಶನ ನಡೆಯಿತು. ಪುರಾತತ್ವ ಇಲಾಖೆ ಅಧೀಕ್ಷಕರಾದ ಡಾಕ್ಟರ್ RN ಕುಮಾರನ್, ಸರ್ಕಾರಿ ವಸ್ತು ಸಂಗ್ರಹಾಲಯದ ಕ್ಯೂರೇಟರ್ BP ರೇಖಾ, ನಗರಸಭೆ ಉಪಾಧ್ಯಕ್ಷರಾದ ಮಹೇಶ್ ಜೈನಿ ಮತ್ತಿತರ ಸದಸ್ಯರು ಈ ಸಂದರ್ಭ ಪಾಲ್ಗೊಂಡಿದ್ದರು. ವಿರಾಜಪೇಟೆಯ ಚಾರಿಟೇಬಲ್ ಟ್ರಸ್ಟ್ ಸದಸ್ಯರು ಗೋರಿಕೆರೆ ಬಳಿಯ ನುಸ್ರತುಲ್ ಉಲೂಮ್ ಮದ್ರಾಸದ ಸಭಾಂಗಣದಲ್ಲಿ ರಕ್ತದಾನ ಶಿಬಿರವೊಂದು ಏರ್ಪಾಡು ಮಾಡಿದರು. ಟ್ರಸ್ಟ್ನ ಗೌರವಾಧ್ಯಕ್ಷ ಮೊಹಮ್ಮದ್ ರಫಿ ಮಾತನಾಡಿ, ನಮ್ಮ ಸಂಸ್ಥೆ 15 ವರ್ಷಗಳಿಂದ ಅನೇಕ ಸಮಾಜಮುಖಿ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಬಂದಿದೆ. ಇಂದು ಸಂಸ್ಥೆ ವತಿಯಿಂದ ಮೊದಲ ಬಾರಿಗೆ ರಕ್ತದಾನದ ಶಿಬಿರವನ್ನು ಏರ್ಪಾಡು ಮಾಡಿದ್ದೇವೆ ಎಂದರು. ಅಭಾವವನ್ನು ನೀಗಿಸಲು ಹಾಗೆ ನಮ್ಮ ಜಿಲ್ಲೆಯಲ್ಲಿರುವಂಥ ಎಲ್ಲ ರೋಗಿಗಳು ಒಂದೊಂದು ಕಾಯಿಲೆಗಳಿಗೆ ತುತ್ತಾದ ಸಂದರ್ಭದಲ್ಲಿ ಅವರಿಗೆ ರಕ್ತದ ಕೊರತೆ ಎದ್ದು ಕಾಣುತ್ತಿದ್ದು, ಈ ಒಂದು ಅಭಾವ ನೀಗಿಸಲು ನಮ್ಮಿಂದ ಏನು ಸಾಧ್ಯ ಆಗ್ಬೋದು ಅಂತೇಳಿ ಯೋಚನೆ ಮಾಡಿದಾಗ ನಮ್ಮದು ಒಂದು ಸಾಮಾಜಿಕ ಸಂಘಟನೆ ನಾವು ಈ ಒಂದು ಸಣ್ಣ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಿದ್ದೇವೆ. ಕಾರ್ಯಕ್ರಮದ ಮೊದಲಿಗೆ CK ರಿಯಾಜ್ ಅವರಿಂದ ಕಿರಾತನ ನುಡಿಸಲಿದ್ದಾರೆ. ಮದ್ರಸದ ಶಿಕ್ಷಕ ಹ್ಯಾರಿಸ್ ಬಕಾವಿ ಮಾತನಾಡಿ, ರಕ್ತಕ್ಕೆ ಯಾವುದೇ ಜಾತಿಯಲ್ಲಿ ಮನುಷ್ಯನಿಗೆ ರಕ್ತದ ಅವಶ್ಯಕತೆ ಬಂದಾಗ ಯಾವ ಜಾತಿಯವರ ರಕ್ತ ಅಂತ ಯಾರೂ ಪ್ರಶ್ನೆ ಮಾಡೋದಿಲ್ಲ. ಅಗತ್ಯದ ಸಮಯದಲ್ಲಿ ರಕ್ತ ಸಿಕ್ಕಿ ಪ್ರಾಣ ಉಳಿದರೆ ಸಾಕು ಎಂದು ಹೇಳುವ ಕಾಲ ಇದು ಎಂದರು. ഉത്തമരായ ആള് എന്ന് പറഞ്ഞാൽ ഏറ്റവും നല്ലവൻ എന്ന് പറഞ്ഞാൽ ജനങ്ങൾക്ക് ഉപകാരം ചെയ്യുന്നവനാണ് ഏറ്റവും നല്ല മനുഷ്യൻ എന്ന് ഹബീബരായ മുഹമ്മദ് റസൂലുള്ളാഹി സ്വല്ലല്ലാഹു അലൈഹി വസല്ലം. ഏറ്റവും ഇബാദത്ത് ചെയ്യുന്നവനോ നോമ്പനുഷ്ഠിക്കുന്നവനോ അല്ലെങ്കിൽ മറ്റു ആരാധനാ കർമ്മങ്ങൾ ചെയ്യുന്നവനോ എന്നതല്ല. ജനങ്ങൾക്ക് ഏറ്റവും കൂടുതൽ സേവനം ചെയ്യുന്നവനാണ് ഏറ്റവും നല്ല മനുഷ്യൻ എന്നാണ്. നമ്മളൊക്കെ മനുഷ്യരാണ്. അള്ളാഹുവിന്റെ ഭൂമിയിൽ ഒരു ഗ്യാരണ്ടിയും കൽപ്പിക്കപ്പെടാൻ പറ്റാത്തൊരു ജീവിയാണ് ഈ മനുഷ്യർ എന്ന് പറഞ്ഞാൽ. എപ്പോഴാണ് നമുക്ക് രക്തം ആവശ്യമായി വരിക എന്നൊന്നും പറയാൻ പറ്റില്ല. എപ്പോഴാണ് നമ്മളൊക്കെ കിടത്തപ്പെടുക, കിടക്കേണ്ടി വരിക, ഹോസ്പിറ്റലിലേക്ക് എത്തിപ്പെടുക എന്നൊന്നും പറയാനാവില്ല. ആരുടെ രക്തമാണ് നമുക്ക് ആവശ്യമായി വരിക എന്നും പറയാനാവില്ല. അതുകൊണ്ട് തന്നെ വിരാജപേട്ട ഈ ചാരിറ്റബിൾ ട്രസ്റ്റ് ചെയ്യുന്ന ഈ ഒരു സേവനം അത് തുല്യതയില്ലാത്തൊരു സേവനമാണ്. ഇനിയും
ಆಗ ರಕ್ತದಾನ ಇದೆ ಮೊದಲನೇ ಬಾರಿ ನಾವು ಮಾಡ್ತಾ ಇದ್ದೀವಿ. ಅದರಿಂದ ಅದರ ಬಗ್ಗೆ ಅಧಿಕ ಹೇಳುವ ಅವಶ್ಯಕತೆ ನಾನಿಲ್ಲ. ನಾನು ಎಲ್ಲರಿಗೂ ಕೂಡ ಅದೇ ಹೇಳೋದು, ಎಲ್ಲ ಸಂಘ ಸಂಸ್ಥೆಗಳಿಗೂ ಕೂಡ ನಾನು ಒಂದು ಮಾತು ಹೇಳ್ತೀನಿ, ನೀವು ವರ್ಷಕ್ಕೆ ಒಂದು ಬಾರಿ ಆದರೂ ಒಂದು ಶಿಬಿರವನ್ನು ಮಾಡಿ. ಆಗ ನಮಗೆ ಈ ಒಂದು ಬೇಡಿಕೆಯನ್ನು ಪೂರೈಕೆ ಮಾಡಲಿಕ್ಕೆ ನಿಮಗೆ ಸಹಕಾರ ಆಗುತ್ತೆ. ಪ್ರತಿ ವರ್ಷ ಒಂದೊಂದು ಶಿಬಿರ ಎಲ್ಲ ಸಂಘ ಸಂಸ್ಥೆಗಳು ಮಾಡಿದ್ರೆ ನಮಗೆ ಯಾವುದೇ ರಕ್ತದ ಕೊರತೆ ಉಂಟಾಗೋದಿಲ್ಲ. ಯಾಕೆಂದರೆ ನಮ್ಮಲ್ಲಿ ಎಲ್ಲ ಗುಂಪಿನ ರಕ್ತವನ್ನು ನಾವು ಎಲ್ಲ ದಿನ ಇಟ್ಕೊಳ್ಬೇಕಾಗ್ತದೆ. ಹಾಗಾಗಿ ಹೆಚ್ಚು ಹೆಚ್ಚು ಶಿಬಿರಗಳ ಅವಶ್ಯಕತೆ ಇದೆ. ನಮಗೆ ವರ್ಷಕ್ಕೆ 100ಕ್ಕಿಂತ ಹೆಚ್ಚು ಇಂಥ ಶಿಬಿರಗಳು ಬೇಕು. ಪ್ರತಿ ವರ್ಷ 100ಕ್ಕಿಂತ ಹೆಚ್ಚು ಶಿಬಿರಗಳ ಅವಶ್ಯಕತೆ ಇದೆ. ಅಷ್ಟು ಬೇಡಿಕೆ ಇದೆ. ತಿಂಗಳಿಗೆ 500ರಿಂದ 600 ಯೂನಿಟ್ ರಕ್ತ ನಮಗೆ ಬೇಕು. ಅದನ್ನು ನಾವು ಸಂಗ್ರಹಣೆ ಮಾಡಬೇಕು ಅಂತಂದರೆ ನಮಗೆ ಇಂಥ ಶಿಬಿರಗಳ ಸಂಖ್ಯೆ ಹೆಚ್ಚಾಗಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಡೊನೇಟರ್ಸ್ ಚಾರಿಟಬಲ್ ಟ್ರಸ್ಟ್ ಅವರಿಗೆ ನಾನು ಹೇಳೋದು, ವರ್ಷಕ್ಕೊಮ್ಮೆ ಆದರೂ ಇಂಥ ಶಿಬಿರವನ್ನು ಮುಂದುವರಿಸಿಕೊಂಡು ಹೋಗಿ ಅಂತ. ನಾನು ಹೇಳುವುದೇನೆಂದರೆ, ಪ್ರವಾದಿಯವರು ಹೇಳಿದ್ದಾರೆ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಏನಂದರೆ ನೀವು ಒಂದು ಜೀವವನ್ನು ಉಳಿಸಿದರೆ ಅದು ಇಡೀ ಮಾನವ ಸಮೂಹವನ್ನು ಉಳಿಸಿದ ಹಾಗೆ. ಸೊ ಅದರ ಅರ್ಥ ನಾವು ರಕ್ತದಾನ ಅದರಲ್ಲಿ ಬರುತ್ತೆ. ನಾವು ರಕ್ತದಾನ ಮಾಡುವ ಮೂಲಕ ಒಂದು ಜೀವವನ್ನು ಉಳಿಸಿದರೆ ಅದು ಇಡೀ ಮಾನವ ಸಮೂಹವನ್ನು ನಾವು ಉಳಿಸಿದ ಆ ಒಂದು ಪ್ರತಿಫಲ ನಮಗೆ ಸಿಗ್ತದೆ. ಆದ್ದರಿಂದ ಈ ಪ್ರಯುಕ್ತವಾಗಿ ತಾವೆಲ್ಲರೂ ರಕ್ತದಾನ ಮಾಡಬೇಕು. ಹಾಗೂ ಇವತ್ತಿನ ಕಾರ್ಯಕ್ರಮ ಇದು ನನ್ನ ನಾವು ಹೇಳ್ತೇವೆ, ಪರೋಪಕಾರಾಯ ಇದಂ ಶರೀರಮ್ಮ. ನನ್ನ ದೇಹ ಇರೋದು ಇನ್ನೊಬ್ಬರಿಗೆ ಉಪಕಾರ ಮಾಡಲಿಕ್ಕಾಗಿ, ಬರೀ ನನಗಾಗಿ ಈ ದೇಹ ಇರೋದಲ್ಲ. ಆ ರೀತಿಯಲ್ಲಿ ನಾನು ನನ್ನ ರಕ್ತವನ್ನು ನಾನು ಕೊಡ್ತೇನೆ ನಿಮಗೆ. ಇನ್ನೊಬ್ಬರಿಗೆ ಕಷ್ಟದಲ್ಲಿರುವವನಿಗೆ ನಾನು ಸಹಾಯ ಮಾಡ್ತೇನೆ. ಪೈಗಂಬರರ ಆ ಸಂದೇಶವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಅನುಷ್ಠಾನಕ್ಕೆ ತರಲಿಕ್ಕೆ ಚಾರಿಟಬಲ್ ಟ್ರಸ್ಟ್ ಒಂದು ದಾರಿ ತೋರಿಸಿರುವಂಥದ್ದು, ಸಂದೇಶವನ್ನು ಪ್ರಾಯೋಗಿಕವಾಗಿ ಮಾಡಿ ತೋರಿಸ್ತಾ ಇರುವಂಥದ್ದು ಅತ್ಯಂತ ವಿಶೇಷ. ಯಾಕೆಂದರೆ ರಕ್ತ ಕೊಡುವುದರಲ್ಲಿ ಈಗಲೂ ತುಂಬ ಜನರಿಗೆ ತುಂಬ ಜನ ಹೆದರ್ತಾರೆ. ರಕ್ತ ಕೊಡಬೇಕು ಅಂತ ಹೇಳಿದರೆ ಅವರು ಬಂಧುಗಳೇ ಇರ್ತದೆ. ಇಲ್ಲಿ ರಕ್ತ ಕೊಡೋದು ಅಂತಂದರೆ ಇನ್ನು ಏನು ಬೇಕಾದ್ರೂ ಕೊಡ್ತಾರೆ. ಅಲ್ಲಿ ತುಂಬ ತಪ್ಪು ಕಲ್ಪನೆಗಳಿವೆ. ರಕ್ತ ಕೊಟ್ಬಿಟ್ರೆ ಹಾಗಾಗ್ತದೆ, ಹೀಗಾಗ್ತದೆ. ಒಂದು ಸರ್ತಿ ರಕ್ತ ಕೊಟ್ಟವರು ಬಂದು ಕೇಳೋರು ಡಾಕ್ಟರ್ ಸುಮಾರು ಅರ್ಥವಂತವಾಗಿರ್ತಾರೆ. ಅಷ್ಟು ಭಯ ಇರುವಂತಹ ಸಂದರ್ಭದಲ್ಲಿ ರಕ್ತ ದಾನ ಮಾಡುವುದರ ಮೂಲಕ ಇನ್ನೊಬ್ಬರಿಗೆ ನಾವು ಕೊಡಬಹುದು, ಏನೂ ಆಗುವುದಿಲ್ಲ ಅಂತ ಹೇಳೋದನ್ನು ಈಗ ಇಲ್ಲಿ ಇವತ್ತೇನು ಯುವಕರು ತೋರಿಸ್ತಾ ಇದ್ದಾನೆ. ಇದು ಒಂದು ಒಳ್ಳೆಯ ಒಂದು ಸಂದೇಶ ಎಲ್ಲಿಗೆ ಹೋಗ್ಬೇಕಾದ್ರೆ. ಯಾಕಂದರೆ ಬಹುಶಃ ನೀವು ಇದನ್ನು ಒಂದೊಂದು ಸಂದರ್ಭದಲ್ಲಿ ಒಂದೊಂದು ರಸ್ತೆಯಲ್ಲಿ ಮಾಡಬೇಕು. ಇದು ಆ ಜನರಿಗೆ ಅರ್ಥ ಆಗಬೇಕು. ನಮ್ಮ ಸಾಮಾನ್ಯ ಜನರ ತಲೆಯಲ್ಲಿ ಅವರಿಗೆ ಬರಬೇಕು. ಅಮಲ ಆಸ್ಪತ್ರೆಯ ವೈದ್ಯ ಅಮಲ್ನಾಥ್, ಜಿಲ್ಲಾಸ್ಪತ್ರೆಯ ರಕ್ತನಿಧಿ ಕೇಂದ್ರದ ವೈದ್ಯ ಕರಂಬಯ್ಯ, ವೇದಿಕೆ ಡೊನೇಟರ್ಸ್ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ಆಲಿರಾ ಪವಿಲ್, ಶಾಫಿ ಜುಮಾ ಮಸೀದಿಯ ಅಧ್ಯಕ್ಷ ರಶೀದ್ ಹಾಜಿ, ಯುವ ಅಧ್ಯಕ್ಷ ಅನ್ಸಾರ್, ಗುತ್ತಿಗೆದಾರ ಅಯ್ಯೂಬ್ ಪಾಲ್ಗೊಂಡಿದ್ದರು. ಕೊಡಗಿನ ಜೋಡುಪಾಲದ ಬಳಿ ಬ್ರೇಕ್ ವೈಫಲ್ಯದಿಂದ ನಿಯಂತ್ರಣ ತಪ್ಪಿದ ಲಾರಿಯೊಂದು ಉರುಳಿ ಬಿದ್ದಿದೆ. ಲಾರಿ ಉರುಳಿ ಬೀಳ್ತಾ ಇದ್ದಂತೆ ಲಾರಿಯಲ್ಲಿದ್ದ ಇಂಧನ ಹೊರಚೆಲ್ಲಿ ಘರ್ಷಣೆಯಿಂದ ಲಾರಿ ಹೊತ್ತಿ ಉರಿದ ಘಟನೆ ಮಡಿಕೇರಿ ತಾಲೂಕಿನ ಜೋಡುಪಾಲ ಸಮೀಪ ಸಂಭವಿಸಿದೆ. ತಂಪು ಪಾನೀಯಗಳನ್ನು ಈ ಲಾರಿಯಲ್ಲಿ ತುಂಬಿ ಲಾರಿಯು ರಸ್ತೆಯಲ್ಲಿ ಸಂಚರಿಸ್ತಾ ಇರುವಾಗ ಈ ಘಟನೆ ನಡೆದಿದೆ. ಘಟನಾ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೆಂಕಿ ನಂದಿಸುವ ಕಾರ್ಯವೊಂದ ಕೈಗೊಂಡಿದ್ರು. ಈ ಅಪಘಾತದಲ್ಲಿ ಯಾವುದೇ ರೀತಿಯ ಅನಾಹುತ ಇಲ್ಲದೆ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ನಾನು 1980ರಿಂದಲೂ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿದ್ದೇನೆ. ಯಾವುದೇ ಕಾರಣಕ್ಕೂ ಪಕ್ಷಾಂತರ ಮಾಡೋದಿಲ್ಲ. ಸಾಮಾಜಿಕ ಜಾಲತಾಣಗಳಲ್ಲಿ ತನ್ನ ರಾಜಕಾರಣದ ಕುರಿತು ಊಹಾಪೋಹಗಳು ಹರಿದಾಡ್ತಾ ಇದ್ದು ಇದು ಸತ್ಯಕ್ಕೆ ದೂರವಾಗಿದೆ ಎಂದು ಕೆಪಿಸಿಸಿ ಸದಸ್ಯ ಕೆಎ ಯಾಕೂಬ್ ಅವರು ಸ್ಪಷ್ಟಪಡಿಸಿದ್ದಾರೆ.
ಈ ಬಗ್ಗೆ ಹೇಳಿಕೆ ನೀಡಿರುವ ಅವರು ದೇಶದ ಸಂವಿಧಾನಕ್ಕೆ ಬದ್ಧವಾದ ಆಶಯಗಳೊಂದಿಗೆ ಸರ್ವ ಜನಾಂಗದ ಶಾಂತಿಯ ತೋಟದಂತಿರುವ ಕಾಂಗ್ರೆಸ್ ಪಕ್ಷ ತನಗೆ ಎಲ್ಲ ರೀತಿಯ ಹಕ್ಕುಗಳನ್ನು ನೀಡಿ ಪಕ್ಷ ನಿಷ್ಠೆಗೆ ಪ್ರೋತ್ಸಾಹವನ್ನು ನೀಡ್ತಾ ಬಂದಿದೆ. ಆದರೆ ಇತ್ತೀಚೆಗೆ ತಾನು ಕಾಂಗ್ರೆಸ್ ತೊರೆದು ಬೇರೆ ಪಕ್ಷ ಸೇರುವುದಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಊಹಾಪೋಹಗಳನ್ನು ಗಮನಿಸಿದ್ದೇನೆ. ಇದರಲ್ಲಿ ಯಾವುದೇ ಹುರುಳಿಲ್ಲ. ತನ್ನ ಅಭಿಮಾನಿಗಳು, ಹಿತೈಷಿಗಳು, ಪಕ್ಷದ ಕಾರ್ಯಕರ್ತರು, ಮುಖಂಡರು ತನಗೆ ಪಕ್ಷದಲ್ಲಿ ಉತ್ತಮ ಸ್ಥಾನಮಾನಕ್ಕೆ ಆಗ್ರಹಿಸಿರುವುದರಲ್ಲಿ ತಪ್ಪೇನಿಲ್ಲ ಎಂದು ತಿಳಿಸಿದ್ದಾರೆ. ಕಳೆದ 45 ವರ್ಷಗಳಿಂದ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತನಾಗಿರುವ ತನಗೆ ಬೇರೆ ಪಕ್ಷಗಳಿಂದ ಆಹ್ವಾನ ಬಂದಿರುವುದು ರಾಜಕಾರಣದ ಸಹಜ ಪ್ರಕ್ರಿಯೆಯಾಗಿದೆ. ಆದರೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಬಿಡುವ ಪ್ರಶ್ನೆ ಇಲ್ಲ ಎಂದು ಹೇಳಿದ್ದಾರೆ. ಪಕ್ಷ ಸಂಘಟನೆಯ ದೃಷ್ಟಿಯಿಂದ ಕೊಡಗಿನ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸರ್ಕಾರದಲ್ಲಿ ರಾಜ್ಯ ಮಟ್ಟದ ಸ್ಥಾನಮಾನ ಒದಗಿಸಲು ಬಲವಾಗಿ ಪ್ರತಿಪಾದಿಸಿದ್ದೇನೆ. ತನ್ನ ರಾಜಕೀಯ ಜೀವನದ ಕೊನೆಯವರೆಗೂ ಕಾಂಗ್ರೆಸ್ ಪಕ್ಷಕ್ಕಾಗಿ ನಿಷ್ಠಾವಂತ ಕಾರ್ಯಕರ್ತನಾಗಿ ದುಡಿಯುತ್ತೇನೆ ಎಂದು ಕೆಎ ಯಾಕೂಬ್ ಸ್ಪಷ್ಟಪಡಿಸಿದ್ದಾರೆ. ಬೆಳಗಾವಿ ಸೇರಿದಂತೆ ಮುಂಬೈ ಸಂಸ್ಥಾನದಲ್ಲಿದ್ದ ಕನ್ನಡ ಮಾತನಾಡುವ ಪ್ರದೇಶಗಳು ಕರ್ನಾಟಕ ರಾಜ್ಯದಲ್ಲಿ ಉಳ್ಕೊಂಡಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಸೇರಿದಂತೆ ಕನ್ನಡ ಪರ ಸಂಘಟನೆಗಳ ಕೊಡುಗೆ ಅಪಾರ ಅಂತ ಹಿರಿಯ ಪತ್ರಕರ್ತ ಮುರಳೀಧರ್ ಅಭಿಪ್ರಾಯಪಟ್ಟಿದ್ದಾರೆ. ನಗರದ ಖಾಸಗಿ ಸಭಾಂಗಣದಲ್ಲಿ ಕರವೇ ಪ್ರವೀಣ್ ಶೆಟ್ಟಿ ಬಣ ಏರ್ಪಡಿಸಿದ್ದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಮತ್ತು ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು. ಕರ್ನಾಟಕ ಏಕೀಕರಣವಾದ ಬಳಿಕ ಕಾಸರಗೋಡು, ಹೊಸೂರು, ಬೆಳಗಾವಿಯ ಹಲವು ಕನ್ನಡ ಮಾತನಾಡುವ ಪ್ರದೇಶಗಳನ್ನು ನಾವು ಕಳ್ಕೊಂಡಿದ್ದೇವೆ. ಆದರೆ ಸುಂದರ ರಾಜ್ಯವಾಗಿದ್ದ ಕೊಡಗು ರಾಜ್ಯಕ್ಕೆ ಅನ್ಯಾಯವಾಗಿದೆ. 24 ಶಾಸಕರಿದ್ದ ಪ್ರತ್ಯೇಕ ಎಂಪಿ ಇದ್ದ ಕೊಡಗಿಗೆ ಏಕೀಕರಣದ ಬಳಿಕ 2 ಶಾಸಕ ಸ್ಥಾನಕ್ಕೆ ಮೀಸಲಾಯಿತು. ಇದ್ದ ಸಂಸತ್ ಸ್ಥಾನವೂ ಹೋಯಿತು. ಮುಂದೆ 1 ಶಾಸಕ ಸ್ಥಾನಕ್ಕೆ ಇಳಿಯುವ ಎಲ್ಲ ಸಾಧ್ಯತೆಗಳಿವೆ. ಈ ಹಿನ್ನೆಲೆ ಎಲ್ಲರೂ ಒಗ್ಗೂಡಿ ಹೋರಾಟ ನಡೆಸುವ ಅನಿವಾರ್ಯತೆ ಇದೆ ಎಂದರು. ಸಂಸ್ಥಾನಗಳು ಈ ದೇಶದಲ್ಲಿತ್ತು ಅಂದರೆ 600 ರಾಜ್ಯಗಳಿತ್ತು. ಆ 600 ವಿವಿಧ ಸಂಸ್ಥಾನಗಳ ರಾಜ್ಯಗಳನ್ನ ಒಗ್ಗೂಡಿಸಿ ಅವರೊಂದು ಮುಖ್ಯವಾಹಿನಿಗೆ ತರುವ ಕೆಲಸ ಬಹಳಷ್ಟು ಕಷ್ಟ ಇತ್ತು. ಅಂದಿನ ಉಪ ಪ್ರಧಾನಿ, ಭಾರತ ದೇಶದ ಪ್ರಥಮ ಗೃಹ ಸಚಿವರಾದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಧೈರ್ಯ, ಸಾಹಸ, ನಿರಂತರ ಶ್ರಮದಿಂದ ಏನು ಭಾರತ 14 ರಾಜ್ಯಗಳಾಗಿ ವಿಂಗಡಣೆ ಆಯಿತು. ಆ ಸಂದರ್ಭ ಪ್ರಥಮವಾಗಿ ಭಾರತ ಒಕ್ಕೂಟಕ್ಕೆ ಸೇರಿದ ಒಂದು ಸಂಸ್ಥಾನ ನಮ್ಮ ಮೈಸೂರು ಸಂಸ್ಥಾನ ಅಂತ ಹೇಳಿದ್ರೆ ನಾವು ನಿಜವಾಗ್ಲೂ ಅಭಿನಂದನೆ ಸಲ್ಲಿಸಬೇಕು. ಅಂದಿನ ಮಹಾರಾಜರು ಜಯಚಾಮರಾಜೇಂದ್ರ ಒಡೆಯರವರು ಸಂಪೂರ್ಣ ಮನಸ್ಸಿನಿಂದ ತಮ್ಮ ಇಡೀ ಏನು ಮೈಸೂರು ರಾಜ್ಯ, ಹಳೆ ಮೈಸೂರು 9 ಜಿಲ್ಲೆಗಳ ಮೈಸೂರು ರಾಜ್ಯವನ್ನು ಸ್ವತಂತ್ರ ಭಾರತದ ಒಕ್ಕೂಟಕ್ಕೆ ಸೇರ್ಪಡಿಸಿದ ಹೆಗ್ಗಳಿಕೆ ನಮ್ಮ ಮೈಸೂರು ರಾಜ್ಯಕ್ಕಿದೆ. ಅಲ್ಲಿಂದ ಅವ್ರನ್ನ ಕರ್ನಾಟಕದ 47ನೇ ಇಸ್ವಿಯಲ್ಲಿ ರಾಜ್ಯಪಾಲರಾಗಿ ಮಾಡ್ತಾರೆ ಜಯಚಾಮರಾಜೇಂದ್ರ ಒಡೆಯರನ್ನ. ಮುಖ್ಯಮಂತ್ರಿಗಳು 47ರಿಂದ ಬದಲಾಗ್ತಾ ಬರ್ತಾರೆ. ಚಂಗಲರಾಯರೆಡ್ಡಿ ಅಂತೇಳಿ ಪ್ರಥಮ ಮುಖ್ಯಮಂತ್ರಿ ಆಗ್ತಾರೆ. ಅಲ್ಲಿಂದ 50ನೇ ಇಸ್ವಿಗೆ ಭಾರತ ಗಣರಾಜ್ಯ ಆದ ನಂತರ 4 ಸಂಸ್ಥಾನಗಳಲ್ಲಿ ಹರಿದು ಹಂಚು ಹೋಗಿದ್ದ ನಮ್ಮ ಕರ್ನಾಟಕ ಹೈದರಾಬಾದ್ ಸಂಸ್ಥಾನ, ಮುಂಬೈ ಸಂಸ್ಥಾನ, ಮದ್ರಾಸ್ ಸಂಸ್ಥಾನ ಮತ್ತು ಮೈಸೂರು ಸಂಸ್ಥಾನಗಳಲ್ಲಿ ಭಾಗವಾಗಿ ಕನ್ನಡ ಮಾತನಾಡುವ ಪ್ರದೇಶಗಳೆಲ್ಲ ಹಂಚಿ ಹೋಗಿತ್ತು. ಆ ಸಂದರ್ಭ ಈ ಕರ್ನಾಟಕ ಏಕೀಕರಣ ಚಳುವಳಿ ಆರಂಭ ಆಯಿತು. ನಾವೆಲ್ಲರೂ ಒಂದಾಗಬೇಕು, ನಮ್ಮ ಸಂಸ್ಥಾನಗಳು, ಕನ್ನಡ ಮಾತನಾಡುವ ಪ್ರದೇಶಗಳು ಒಂದೆಡೆ ನೆಲೆ ನಿಂತು ನಾವು ಕರ್ನಾಟಕ ಆಗಬೇಕು ಅಂತೇಳಿ 1956 ನವೆಂಬರ್ 1ರಂದು ನಮ್ಮ ಏನು ಮೈಸೂರು ರಾಜ್ಯವಾಗುವುದೇ ಆಯಿತು. ಅವರು ಕರ್ನಾಟಕ ಆಗಿರಲಿಲ್ಲ, ಮೈಸೂರು ರಾಜ್ಯ. ಆಗ ಮೈಸೂರು ರಾಜ್ಯ ಆದ ಸಂದರ್ಭ ನಮ್ಮ ಕೈಯಿಂದ ಕಾಸರಗೋಡು ಕೈ ತಪ್ಪೋಯ್ತು. ಕಾಸರಗೋಡು ಸಂಪೂರ್ಣ ಕನ್ನಡ ಜಿಲ್ಲೆ, ಅದನ್ನು ಕೇರಳಕ್ಕೆ ಹೋಯ್ತು. ಹೊಸೂರು ತಮಿಳುನಾಡು ಹೋಯ್ತು. ಕರವೇ ಜಿಲ್ಲಾಧ್ಯಕ್ಷ ಕೆಎನ್ ದೀಪಕ್ ಮಾತನಾಡಿ, ನಾಡು ನುಡಿ ರಕ್ಷಣೆಗೆ ಕಟಿಬದ್ಧರಾಗಿದ್ದೇವೆ. ಇದರೊಂದಿಗೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ನ್ಯಾಯ ಕೊಡಿಸಲು ಜೀವದ ಕೊನೆಯುಸಿರು ಇರುವ ತನಕ ಹೋರಾಡುತ್ತೇವೆ ಎಂದರು. ಈ ಸಂದರ್ಭ ಕುಶಾಲನಗರ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಎಂಎನ್ ಚಂದ್ರಮೋಹನ್ ಹಾಗೂ ಕೃಷಿ ವಿಜ್ಞಾನ ಪರೀಕ್ಷೆಯಲ್ಲಿ ರಾಷ್ಟ್ರಕ್ಕೆ 34ನೇ ರ್ಯಾಂಕ್ ಪಡೆದ ಸೋಮವಾರಪೇಟೆಯ ವಿದ್ಯಾರ್ಥಿ ಸೃಜನ್ ಅವರಿಂದ ಸನ್ಮಾನ ಮಾಡಲಾಯಿತು. ಕುಶಾಲನಗರ ತಾಲೂಕು ಘಟಕದ ಅಧ್ಯಕ್ಷ ಆಸಿಫ್, ರವೀಶ್, ಪುರುಷೋತ್ತಮ್, ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ವಸಂತ, ಪದಾಧಿಕಾರಿಗಳು ಈ ಸಂದರ್ಭ ಪಾಲ್ಗೊಂಡಿದ್ದರು. ಮುಕ್ಕಾಟಿರ ದೇವಣಗೆರೆ ಕುಟುಂಬದ ವತಿಯಿಂದ ಕೊಡವ ಕುಟುಂಬಗಳ ನಡುವಣ 5ನೇ ವರ್ಷದ ಕೊಡವ ಫುಟ್ಬಾಲ್ ಉತ್ಸವ 2026ರ ಏಪ್ರಿಲ್ 7ರಿಂದ 12ರವರೆಗೆ ಗೋಣಿಕೊಪ್ಪಲಿನಲ್ಲಿ ನಡೆಯಲಿದೆ ಎಂದು ಪಂದ್ಯಾವಳಿಯ ಆಯೋಜನಾ ಸಮಿತಿ ಅಧ್ಯಕ್ಷ ಮುಕ್ಕಾಟಿರ ಸಿ ಕರಂಬಯ್ಯ ತಿಳಿಸಿದ್ದಾರೆ.
ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದವರು ಕೌಟುಂಬಿಕ ಹಾಕಿ, ಕ್ರಿಕೆಟ್ ಸೇರಿದಂತೆ ವಿವಿಧ ಕ್ರೀಡಾಕೂಟಗಳು ಪ್ರಸ್ತುತ ದೊಡ್ಡ ಮಟ್ಟದಲ್ಲಿ ಬೆಳೆದು ಪ್ರತಿಭಾವಂತ ಕ್ರೀಡಾಪಟುಗಳನ್ನು ಉತ್ತೇಜಿಸ್ತಾ ಇವೆ. ಅದೇ ರೀತಿ ಫುಟ್ಬಾಲ್ ಪ್ರತಿಭೆಗಳನ್ನು ಗುರುತಿಸಲು ಹಾಗೂ ಕೊಡವ ಸಮುದಾಯದವರಿಂದ ಒಂದಾಗಿ ಬೆಸೆಯುವ ಚಿಂತನೆಗಳಡಿ ಫುಟ್ಬಾಲ್ ಉತ್ಸವವನ್ನು ಆಯೋಜನೆ ಮಾಡ್ತಾ ಇರುವುದಾಗಿ ಹೇಳಿದರು. ಗೋಣಿಕೊಪ್ಪಲು ಸಮೀಪದ ಅತ್ಲಾನ್ ಮೈದಾನದಲ್ಲಿ ಫುಟ್ಬಾಲ್ ಪಂದ್ಯಾವಳಿ ನಡೆಯಲಿದೆ. ಕಳೆದ ಬಾರಿಯ ಪಂದ್ಯಾವಳಿಯಲ್ಲಿ 74 ತಂಡಗಳು ಪಾಲ್ಗೊಂಡಿದ್ದವು. ಈ ಬಾರಿ 100 ತಂಡಗಳು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಪಂದ್ಯಾವಳಿ 5 ಆಟಗಾರರ ತಂಡಗಳ ನಡುವೆ ನಡೆಯಲಿದೆ. ಪ್ರತಿ ತಂಡದಲ್ಲಿ 2 ಅತಿಥಿ ಆಟಗಾರರು ಪಾಲ್ಗೊಳ್ಳುವ ಅವಕಾಶವನ್ನು ಒದಗಿಸಲಾಗಿದೆ. ಈ ಅತಿಥಿ ಆಟಗಾರರು ಸಮುದಾಯಕ್ಕೆ ಸೇರಿದವರಾಗಿರಬೇಕೆಂದು ಸ್ಪಷ್ಟಪಡಿಸಿದರು. 6 ದಿನಗಳ ಕಾಲ ನಡೆಯುವ ಪಂದ್ಯಾವಳಿಯಲ್ಲಿ ಪ್ರತಿನಿತ್ಯ ಸುಮಾರು 20 ಪಂದ್ಯಗಳು ನಡೆಯಲಿದೆ. ಪ್ರತಿ ಪಂದ್ಯ 20 ನಿಮಿಷಗಳ ಅವಧಿಯದ್ದಾಗಿರುತ್ತದೆ. ವಿಜೇತ ತಂಡಗಳಿಗೆ ಆಕರ್ಷಕ ಬಹುಮಾನಗಳನ್ನು ನೀಡಲಾಗುತ್ತೆ ಎಂದರು. ಕಳೆದ 5 ವರ್ಷಗಳಿಂದ ಫುಟ್ಬಾಲ್ ಟೂರ್ನಮೆಂಟ್ ಕೊಡಗಲ್ಲಿ ನಡೆಯುತ್ತಾ ಉಂಟು. ಕಳೆದ ವರ್ಷ ಮುಖಾಟಿರ ಬೇತ್ರಿ ಅವರು ಆರ್ಗನೈಸ್ ಮಾಡಿದರು. ಅದು ಗೋಣಿಕೊಪ್ಪಲಲ್ಲಿ ಎಥಾನ್ ಆರ್ಟಿಫಿಷಿಯಲ್ ಗ್ರೌಂಡ್ ಅಲ್ಲಿ 5 ಟೀಮ್ ಆಡಬೇಕಿತ್ತು. ಕಳೆದ ವರ್ಷ ನಾವು ವಿನ್ನರ್ಸ್ ಆದವು ಈ ಟೂರ್ನಮೆಂಟ್ ಅಲ್ಲಿ. ಮತ್ತೆ ನಾವು ಅವರಿಗೆ ರಿಕ್ವೆಸ್ಟ್ ಮಾಡಿದ್ರು ಬರುವ ವರ್ಷ ನೀವು ಮಾಡಿ ಅಂತ. ಸೊ 2026ಗೆ ನಾವು ಅಗ್ರೀಡ್ ಟು ಡೂ ದಿಸ್ ಟೂರ್ನಮೆಂಟ್. ಇದು ನಾವು only thing is Kodava bonding, family get together, enjoyment. In the meantime, encourage. ನಾವು ಸಿಕ್ಕಾಪಟ್ಟೆ ಮೇಲೆ ಹೋಗಿದ್ದೀವಿ. ಆ ಕ್ರಿಕೆಟ್ ಅಲ್ಲಿ ಈಗ ಬರ್ತಾ ಉಂಟು. ನಾವು ಫುಟ್ಬಾಲ್ ಅಲ್ಲಿ ಅದೇ ರೀತಿ ಕೊಡಗಲ್ಲಿ ಎಲ್ಲ ಮೇಲ್ಗಡೆ ತರಬೇಕು ಅಂತ ನಮ್ಮ ಎಲ್ಲದ ಪ್ಲಾನ್ ಉಂಟು. ಅದಕ್ಕೆ ನಾವು ಈ ಟೂರ್ನಮೆಂಟ್ ಮಾಡ್ತಾ ಇದ್ದೀವಿ. ಇದು ಬರುವ ವರ್ಷ ಏಪ್ರಿಲ್ 7ನೇ ತಾರೀಕಿಂದ ಶುರು ಮಾಡಿದ್ರೆ 12ನೇ ತಾರೀಕುವರೆಗೆ ಮುಗಿಸ್ತೀವಿ. ಇದು ಟೂರ್ನಮೆಂಟ್ ಅಗೇನ್ ನಾವು ಅಲ್ಲಿ ಎತ್ಲಾನ್ ಗೋಣಿಕೊಪ್ಪದಲ್ಲಿ ಮಾಡ್ತಾ ಇದ್ದೀವಿ. ಮತ್ತೆ ಇದು 7 to 12 6 ಡೇಸ್. ಲಾಸ್ಟ್ ಇಯರ್ 74 ಟೀಮ್ಗಳು ಪಾರ್ಟಿಸಿಪೇಟ್ ಮಾಡಿದ್ರು. ನಾವು ಈ ವರ್ಷ ಎಕ್ಸ್ಪೆಕ್ಟಿಂಗ್ 100 ಟೀಮ್ಸ್ ಫಾರ್ ದ ಟೂರ್ನಮೆಂಟ್. ಮತ್ತೆ ಈ ಟೂರ್ನಮೆಂಟ್ ಅಲ್ಲಿ ಕಲ್ಚರಲ್ ಆಕ್ಟಿವಿಟೀಸ್ ಉಂಟು, ಗೇಮ್ಸ್ ಅಂಡ್ ಸ್ಪೋರ್ಟ್ಸ್ ಬೇರೆ ಎನ್ಕರೇಜ್ಮೆಂಟ್ ನಾವು ಮಾಡ್ತಾ ಇದ್ದೀವಿ, ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದೀವಿ. ಬೇಸಿಕಲಿ ಇಸ್ ಗೆಟ್ ಟುಗೆದರ್, ಎಂಜಾಯ್ಮೆಂಟ್ ಅಂಡ್ ಎಕ್ಸ್ಪೋಜರ್ ಫಾರ್ ದ ಫುಟ್ಬಾಲ್ ಪ್ಲೇಯರ್ಸ್ ಟು ಎಕ್ಸ್ಪೋಸ್ ದ ಟ್ಯಾಲೆಂಟ್. ಅದಕ್ಕೆ ನಾವು ಈ ವರ್ಷ ನಾವು ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದೀವಿ. ಪ್ರೈಸ್ ಮನಿ ಅದು ವಿ ವಾಂಟ್ ಟು ಡೂ ಇಟ್ ನೈಸ್ಲಿ, ಸರ್ಪ್ರೈಸ್ ಮಾಡೋಣ ಅಂತ. ಮತ್ತೆ ಕಲ್ಚರಲ್ ಆಕ್ಟಿವಿಟೀಸ್ ಅವರು ಶಿಲ್ಪ ಅವರು ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಏನು ಬಜೆಟ್ ಅನ್ಕೊಂಡಿದ್ದೀರಾ ಸರ್? ಓವರಾಲ್ ಕಾಸ್ಟ್ ಹೋಲ್ ಟೂರ್ನಮೆಂಟಿಗೆ 25 ಲಕ್ಷ ಆಗ್ತದೆ. ಲಾಸ್ಟ್ ಇಯರ್ ಅವರು 23 ಲಕ್ಷ ಖರ್ಚು ಮಾಡಿದ್ದಾರೆ. ಸೊ ಇನ್ಫ್ಲೇಷನ್ ಎಲ್ಲ ಉಂಟು ಸ್ವಲ್ಪ. ನಾವು 25-27 ಮಾಡಿದ್ದೀವಿ ಬಜೆಟ್ ಇಂದ. ಇಲ್ಲ, ನಾವು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಈ ವರ್ಷ ಮೋಸ್ಟ್ಲಿ ಫ್ಯಾಮಿಲಿಯವರೇ ಮತ್ತೆ ಮತ್ತೆ ಯಾರಾದ್ರೂ ಜನರಸ್ ಆಗಿ ಡೊನೇಷನ್ ಕೊಟ್ಟು ತಗೊಳ್ತೀವಿ. ಇವ್ರ ಜೊತೆ ಫ್ಯಾಮಿಲಿ ಕಾಂಟ್ರಿಬ್ಯೂಷನ್ ಕರಬಯ್ಯ ಟೂರ್ನಮೆಂಟ್ ಅಧ್ಯಕ್ಷರ ಈಗ ಕ್ರೀಡಾ ಸಮಿತಿ ಅಧ್ಯಕ್ಷರ ಕುಟುಂಬದ ಕುಟುಂಬ ಮುಖಂಡರ ದೇವನಗಿರಿ ಕುಟುಂಬ ಈ ಟೂರ್ನಮೆಂಟ್ ಅನ್ನ ಕಂಡಕ್ಟ್ ಮಾಡ್ತಾ ಇದೆ. ಅಲ್ಲ, ಅವರು ಕುಟುಂಬದ ಅಧ್ಯಕ್ಷರು ಅವ್ರ ಟೆಲಿಫೋನ್ ನಂಬರ್ಸ್ ಕಾಂಟ್ಯಾಕ್ಟ್ ನಂಬರ್ಸ್ ಬೇಕಾದ್ರೆ ರೀಡ್ ಔಟ್ ಮಾಡ್ಬೋದು. ಆಲ್ರೆಡಿ ನೆಕ್ಸ್ಟ್ ಇಯರ್ಗೆ ಫ್ಯಾಮಿಲೀಸ್ ಅವರು ರೀಚ್ ಮಾಡಿದ್ದಾರೆ, ನಾವು ಮಾಡ್ತೀವಿ ಅಂತ ಮುತುವರ್ಜಿ ತಗೊಂಡಿದ್ದಾರೆ. ಸೊ ಇದನ್ನ ನೋಡಿದ್ರೆ ನಮಗೆ ಹಾಕಿ ಫೆಸ್ಟಿವಲ್ ತರನೇ ಇದು ಇನ್ನೂ ಮುಂದುವರಿಸಬಹುದು, ಇನ್ನೂ ಮುಂದಕ್ಕೆ ಹೋಗ್ಬೋದು ಅಂತ. ಅಂಡ್ ಇಟ್ ಇಸ್ ನೋ ಸರ್ಪ್ರೈಸ್ ಕೊಡೋದು ಎಷ್ಟು ಕ್ರೀಡಾಪಟುಗಳಿದ್ದಾರೆ. ನಮ್ಮ ಕುಟುಂಬದಲ್ಲೇ ವಿ ಹ್ಯಾವ್ ನ್ಯಾಷನಲ್ ಲೆವೆಲ್ ಪ್ಲೇಯರ್ಸ್, ಒಲಿಂಪಿಯನ್ಸ್ ಎಲ್ಲ. ಸೊ ಚಿಕ್ಕ ಕುಟುಂಬ ಆದರೆ ದೊಡ್ಡದು. ಕಲಾವಿದೆ ಮುಕ್ಕಾಟಿರ ಶಿಲ್ಪಾ ನಂಜಪ್ಪ, ಪಂದ್ಯಾವಳಿ ಆಯೋಜನಾ ಸಮಿತಿ ಸದಸ್ಯರಾದ ಮುಕ್ಕಾಟಿರ ಎಸ್ ಸೋಮಯ್ಯ, ಮುಕ್ಕಾಟಿರ ಎಸ್ ಬೋಪಣ್ಣ, ಮುಕ್ಕಾಟಿರ ಜ್ಯೋತಿಕಾ ಬೋಪಣ್ಣ, ಮುಕ್ಕಾಟಿರ ಸುಚಿ ಬೋಪಣ್ಣ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ಜಯ ಭಾರತ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷ ಕೃಷ್ಣೇಗೌಡ ಹಾಗೂ ಕೊಡಗು ಜಿಲ್ಲಾಧ್ಯಕ್ಷರಾದ ಬಬೀರ ಮನು ಜೋಯಪ್ಪ ಭಾಗಮಂಡಲದಲ್ಲಿ
ಅನ್ನಸಂತರ್ಪಣೆಗಾಗಿ ಅಕ್ಕಿ, ತರಕಾರಿ, ಎಣ್ಣೆ ಮತ್ತು ಹಲವಾರು ಪದಾರ್ಥಗಳಿಂದ ವರ್ಷಂಪ್ರತಿ ನೀಡುವಂತೆ 6ನೇ ವರ್ಷ ನೀಡಲಾಯಿತು. ಸಂಘದ ಸದಸ್ಯರಾದ ಬಲಚಂಡ ಬೋಪಣ್ಣ, ಕೊಂಗಂಡ ಬನ್ನಿ, ಶಶಿ, ಗೂಡ್ಸ್ ಆಟೋ ಚಾಲಕರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಪಿಕಪ್ ವಾಹನದಲ್ಲಿ ಅಕ್ರಮವಾಗಿ 2 ದನಗಳನ್ನು ಸಾಗಿಸ್ತಾ ಇದ್ದ ವಾಹನವನ್ನು ಸೋಮವಾರಪೇಟೆ ಪೊಲೀಸರು ವಶಪಡಿಸಿಕೊಂಡು ದನಗಳನ್ನು ರಕ್ಷಿಸಿದ್ದಾರೆ. ಗರ್ವಾಲೆ ಗ್ರಾಮದ ಬೆಳ್ಳಿಯಪ್ಪ ಎಂಬುವರು ವಾಹನದಲ್ಲಿ 2 ದನಗಳನ್ನು ಗರ್ವಾಲೆಯಿಂದ ಶಾಂತಳ್ಳಿ ಮಾರ್ಗದಲ್ಲಿ ಸಾಗಿಸ್ತಾ ಇದ್ದ ಸಂದರ್ಭ ಖಚಿತ ಮಾಹಿತಿಯಂತೆ ನವೆಂಬರ್ 18ರ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಶಾಂತಳ್ಳಿಯಲ್ಲಿ ವಶಕ್ಕೆ ಪಡೆದುಕೊಂಡು ಆರೋಪಿಯನ್ನು ಬಂಧಿಸಿ ಪ್ರಕರಣ ದಾಖಲಿಸಿದ್ದಾರೆ. 2 ದನಗಳನ್ನು ರಕ್ಷಣೆ ಮಾಡಲಾಗಿದೆ. ಆರೋಪಿಗೆ ನ್ಯಾಯಾಧೀಶರು ನ್ಯಾಯಾಂಗ ಬಂಧನ ವಿಧಿಸಿದ್ದಾರೆ. ಕ್ರೀಡೆಗಳ ಆಯೋಜನೆಯು ಸಮಾಜದಲ್ಲಿ ಪರಸ್ಪರ ಸೌಹಾರ್ದತೆಯ ಸಂಕೇತವನ್ನು ಪ್ರತಿಪಾದಿಸುತ್ತೆ ಅಂತ ಜಿಲ್ಲಾ ಎಸ್ಎನ್ಡಿಪಿ ಯೂನಿಯನ್ ಅಧ್ಯಕ್ಷ ವಿಕೆ ಲೋಕೇಶ್ ಹೇಳಿದ್ದಾರೆ. ನಾಪಕ್ಲುವಿನ ಕರ್ನಾಟಕ ಪಬ್ಲಿಕ್ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ಎಸ್ಎನ್ಡಿಪಿ ನಾಪಕ್ಲು ಶಾಖೆ ವತಿಯಿಂದ 171ನೇ ನಾರಾಯಣಗುರು ಜಯಂತಿ ಹಾಗೂ ಓಣಂ ಆಚರಣೆ ಪ್ರಯುಕ್ತ ಏರ್ಪಡಿಸಿದ್ದ ಸೌಹಾರ್ದ ಕ್ರೀಡಾಕೂಟ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಕ್ರೀಡೆಯು ವ್ಯಾಯಾಮ ಮಾತ್ರವಲ್ಲದೆ ಮನೋರಂಜನೆ ಕೂಡ ಆಗಿದೆ. ಕ್ರೀಡೆಗಳ ಆಯೋಜನೆಯಿಂದ ಸಮಾಜದಲ್ಲಿ ಪರಸ್ಪರ ಸೌಹಾರ್ದತೆ ಹೆಚ್ಚಾಗಲು ಕಾರಣವಾಗಿದೆ. ಕ್ರೀಡೆ ಒಂದು ರೀತಿಯಲ್ಲಿ ಆರ್ಥಿಕವಾಗಿ ಸದೃಢವಾಗಲು ಮೂಲ ಕಾರಣವಾಗಿದೆ. ಸಮಾಜದಲ್ಲಿ ಯಾವುದೇ ಧರ್ಮ, ಜಾತಿ, ರಾಜಕೀಯವಿಲ್ಲದೆ ಕ್ರೀಡಾ ಪ್ರತಿಭೆಗಳಿಗೆ ಗೌರವ ಸಿಗುವುದು ಕ್ರೀಡೆಯಿಂದ ಮಾತ್ರ ಎಂದರು. ಒಂದು ವ್ಯಾಯಾಮ ಮಾತ್ರ ಅಲ್ಲ, ಕ್ರೀಡೆ ಒಂದು ಮನೋರಂಜನೆ ಕೂಡ. ಜೊತೆಗೆ ಕ್ರೀಡೆ ಅದೊಂದು ಸೌಹಾರ್ದತೆಯ ಸಂಕೇತ ಅಂತ ಕರೀತಾರೆ. ಕ್ರೀಡೆ ಆರ್ಥಿಕವಾಗಿ ಸದೃಢ ಆಗಲಿಕ್ಕೂ ಕೂಡ ಒಂದು ಮೂಲ ಕಾರಣ. ಕ್ರೀಡೆ ಸೌಹಾರ್ದತೆ ಸಂಕೇತ ಯಾಕೆ ಅಂತ ಹೇಳಿದ್ರೆ, ಕಾರ್ಯದರ್ಶಿಗಳು ಉಲ್ಲೇಖವನ್ನು ಮಾಡಿದ್ದಾರೆ. ಕ್ರೀಡೆಯಲ್ಲಿ ಯಾವುದೇ ಧರ್ಮ, ಜಾತಿ, ರಾಜಕಾರಣ ಇನ್ನೊಂದು ಇಲ್ಲದೇನೆ ಒಬ್ಬ ಕ್ರೀಡಾ ಪ್ರತಿಭೆಗೆ ಗೌರವ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ, ಎಲ್ಲ ರಂಗದಿಂದಲೂ ಎಲ್ಲ ವಿಭಾಗದಿಂದಲೂ ಗೌರವ ಸಿಗುವಂಥದ್ದು ಕ್ರೀಡೆಯಿಂದ ಮಾತ್ರ. ಜೊತೆಯಲ್ಲಿ ಇವತ್ತು ನಾನು ಜಿಲ್ಲಾ ಎಸ್ಎನ್ಡಿಪಿ ಸಂಘಟನೆಯ ಕಾರ್ಯದರ್ಶಿ ಪ್ರೇಮಾನಂದ ಮಾತನಾಡಿ, ಎಸ್ಎನ್ಡಿಪಿ ಸಂಘಟನೆ 1903ರಲ್ಲಿ ಮಹಾನ್ ಮಾನವತಾವಾದಿ ನಾರಾಯಣ ಗುರುಗಳು ಹುಟ್ಟು ಹಾಕಿದ ಬಲಿಷ್ಠ ಸಂಘಟನೆಯಾಗಿದೆ. ಇಂದು ಸಂಘಟನೆಯು ಕೊಡಗು ಜಿಲ್ಲೆಯಾದ್ಯಂತ 18,000ಕ್ಕೂ ಅಧಿಕ ಸದಸ್ಯರನ್ನು ಒಳಗೊಂಡಿದೆ ಎಂದರು. ನಿಜಕ್ಕೂ ನಮಗೆ ನಿಜವಾಗಲೂ ಒಂದು ಸಂತೋಷದ ವಿಷಯ ಈ 3-4 ದಿವಸಗಳು. ಅಂದರೆ ಕೊಡಗು ಜಿಲ್ಲೆಯ ಕಾವೇರಿ ಪುಣ್ಯ ನದಿ ಉದ್ಭವಿಸಿದಂತಹ ಈ ಪುಣ್ಯ ನಾಡಿನ ತೀರದಲ್ಲಿ ನಮಗೆ ಇಂತಹ ಒಂದು ಬೃಹತ್ ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ನಮಗೆ ಶ್ರೀನಾರಾಯಣ ಕೊಟ್ಟಂತಹ ದೊಡ್ಡ ಒಂದು ಆಶೀರ್ವಾದ ನಮ್ಮ ಯುವಕರು. ನಾಪಕ್ಲು ಶ್ರೀ ಪೊನ್ನುಮುತ್ತಪ್ಪ ದೇವಾಲಯ ಸಮಿತಿ ಅಧ್ಯಕ್ಷ ಎಕೆ ಚಂದ್ರನ್ ಮಾತನಾಡಿ ಕ್ರೀಡಾಕೂಟಕ್ಕೆ ಶುಭ ಕೋರಿದರು. ಎಸ್ಎನ್ಡಿಪಿ ಸಂಘಟನೆ ನಾಪಕ್ಲು ಶಾಖೆಯ ಅಧ್ಯಕ್ಷ ಟಿಸಿ ಲವ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾಗಮಂಡಲ ಎಸ್ಎನ್ಡಿಪಿ ಉಪಾಧ್ಯಕ್ಷ ಕೆಎಸ್ ಸುರೇಶ್, ನಾಪಕ್ಲು ಆಟೋ ಚಾಲಕರ ಸಂಘದ ಅಧ್ಯಕ್ಷ ಟಿಪಿ ಸುಕುಮಾರ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಎಸ್ಎನ್ಡಿಪಿ ಸಂಘಟನೆ ದೇವರೇ ಹುಟ್ಟು ಹಾಕಿರ್ತಕ್ಕಂತಹ ಒಂದು ಸಂಘಟನೆ. 1903ರಲ್ಲಿ ಮಹಾನ್ ಮಾನವತಾವಾದಿ ಶ್ರೀ ನಾರಾಯಣ ಗುರುಗಳು ಹುಟ್ಟುಹಾಕಿರ್ತಕ್ಕಂಥ ಒಂದು ಬಲಿಷ್ಠ ಸಂಘಟನೆ. 1903ರಲ್ಲಿ ಹುಟ್ಟುಹಾಕಿ ಇಂದಿನವರೆಗೆ ಸುಮಾರು ನಮ್ಮ ಕೊಡಗು ಜಿಲ್ಲೆಯಾದ್ಯಂತ 18,000 ಸದಸ್ಯರನ್ನು ಒಳಗೊಂಡಂತಹ ಬೃಹತ್ ಸಂಘಟನೆ ಎಂದು ಹೇಳಿದ್ರೆ ಅದು ಅತಿಶಯೋಕ್ತಿ ಅಲ್ಲ. ಚಾಲ್ತಿಯಲ್ಲಿ ಯಾವುದೇ ಗಳಿಕೆಗಳಿಲ್ಲ. ರಫಿಕ್ ಗಿರೀಶ್ ಬಲವಾದ ಹೊಡೆತಕ್ಕೆ ಯತ್ನ